ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಕಾಂಗ್ರೆಸ್ನವರಿಗೆ ಇವತ್ತು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ದೇಶ, ಸೇನೆ, ಧರ್ಮದ ಹೆಸರಲ್ಲಿ ದ್ವೇಷದ ಭಾಷಣವನ್ನ ನಿಲ್ಲಿಸಬೇಕು ಅಂತ ಕಡೆಗೂ ವಾರ್ನಿಂಗ್ ಕೊಟ್ಟಿದೆ. ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಬಾಯ್ಬಿಟ್ರೆ ಸಾಕು, ಧರ್ಮ ಜಾತಿಯದ್ದೇ ಸದ್ದು. ಪ್ರಧಾನಿ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಎಲ್ಲರೂ ಕಾಂಗ್ರೆಸ್ನವರು ಮುಸ್ಲಿಮರ ಪರ, ಹಿಂದೂ ವಿರೋಧಿಗಳು ಅಂತಾರೆ. ಇನ್ನು ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ ಬಾಯಿ ತೆಗೆದ್ರೆ ಪ್ರಚಾರದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ವಿರೋಧಿಗಳು ಬಿಜೆಪಿಯವರು ಅಂತಾರೆ. ಈಗ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದವರಿಗೂ ಚುನಾವಣಾ ಆಯೋಗ ಬಿಸಿ ಮುಟ್ಟಿಸಿದೆ. ಯಾವುದೇ ಪಕ್ಷಗಳ ಸ್ಟಾರ್ ಪ್ರಚಾರಕರಾಗಲಿ ಚುನಾವಣೆಯಲ್ಲಿ ಜನಪರ ಕಾಳಜಿ ವಹಿಸಿ ಭಾಷಣ ಮಾಡಬೇಕು. ಚುನಾವಣೆ ಪ್ರಚಾರದಲ್ಲಿ ಪ್ರತಿಯೊಬ್ಬ ಸ್ಟಾರ್ ಪ್ರಚಾರಕರು ಸಭ್ಯತೆಯನ್ನ ಕಾಪಾಡಿಕೊಳ್ಳಬೇಕು. ಚುನಾವಣೆ ಪ್ರಚಾರದ ಹೆಸರಲ್ಲಿ ಭಾರತದ ಘನತೆಗೆ ಚ್ಯುತಿ ತರುವ ಭಾಷಣ ಮಾಡಬೇಡಿ. ಭಾರತ ದೇಶದ ಸಾಮಾಜಿಕ ಸಾಂಸ್ಕೃತಿಕ ಪರಿಸರವನ್ನ ಕೆಡಿಸುವ ಭಾಷಣ ಮಾಡಕೂಡದು. ಪ್ರತಿಯೊಬ್ಬರು ಭಾರತದ ಧಾರ್ಮಿಕ ಕೋಮುವಾದವನ್ನ ಪ್ರಚಾರದಿಂದ ದೂರವಿಡಿ. ಭಾರತ ದೇಶದ ಸಮಾಜವನ್ನು ವಿಭಜಿಸುವ ಪ್ರಚಾರ ಭಾಷಣಗಳನ್ನ ತಕ್ಷಣವೇ ಎಲ್ಲರೂ ನಿಲ್ಲಿಸಬೇಕು. ಚುನಾವಣಾ ಮಾದರಿ ನೀತಿ ಸಂಹಿತೆಗೆ ವಿರುದ್ಧವಾದ ಹೇಳಿಕೆಯನ್ನ ಕೊಡಬಾರದು. ಚುನಾವಣಾ ಪ್ರಚಾರದಲ್ಲಿ ಎದುರಾಳಿ ಅಭ್ಯರ್ಥಿಗಳು ಅಷ್ಟೇ ದ್ವೇಷ, ಧರ್ಮ, ಜಾತಿ, ಸಮುದಾಯದ ದ್ವೇಷ ಭಾಷಣ ನಿಲ್ಲಿಸಬೇಕು. ಬಹುಮುಖ್ಯವಾಗಿ ಭಾರತೀಯ ಸೇನೆ ಮತ್ತು ದೇಶದ ಭದ್ರತೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ಚುನಾವಣಾ ಆಯೋಗ ಖಡಕ್ ತಾಕೀತು ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚುನಾವಣಾ ಆಯೋಗ ಪತ್ರ ಬರೆದು ಈ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದಕ್ಕೂ ಮೊದಲು ಇವತ್ತು 6ನೇ ಹಂತದ ಪ್ರಚಾರದಲ್ಲೂ ದೇಶ, ಧರ್ಮದ ವಿಚಾರಗಳೇ ರಾಜಕಾರಣಿಗಳಿಗೆ ಅಸ್ತ್ರವಾಗಿತ್ತು. ಬಿಹಾರದ ಪ್ರಚಾರ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಇಂಡಿಯಾ ಕೂಟದವರ ಪಾಕಿಸ್ತಾನ ಹೇಳಿಕೆಯನ್ನ ಅಸ್ತ್ರ ಮಾಡಿ ವಾಗ್ದಾಳಿ ಮಾಡಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷರನ್ನ ಟಾಯ್ಲೆಟ್ನಲ್ಲಿ ಕೂಡಿ ಹಾಕಿದ್ರು ಅಂತಾನೂ ವಾಗ್ದಾಳಿ ಮಾಡಿದ್ರು. पाकिस्तान तो पस्त पड़ गया है, लेकिन उसके हमदर्द सपा कांग्रेस वाले अब भारत को डराने में जुटे हैं. आप हैरान हो जाएंगे भाई, उनको मालूम नहीं होता 56 इंच क्या होता है. आज भारत में कांग्रेस की कमजोर सरकार नहीं, आज भारत में मोदी की मजबूत सरकार है. न किसी को डराना चाहता है, लेकिन भारत हमें डराने वालों को कभी भी बख्शेगा नहीं, ये भी साफ है. और इसलिए भारत आज घर में घुसकर मारता है. मैडम सोनिया जी की टोली कांग्रेस दफ्तर में घुस गई. ये अति पिछड़े समाज के सीताराम केसरी को बाथरूम में बंद कर दिया और फिर उठा करके उनको फुटपाथ पर फेंक दिया और रातों रात मैडम सोनिया जी को अध्यक्ष की कुर्सी पर बिठा दिया. जिन्होंने कांग्रेस पार्टी के संविधान के लीरा उड़ा दिए, वो आज संविधान माथे पर के नाच रहे हैं. ಇನ್ನು ಪಶ್ಚಿಮ ಬಂಗಾಳದ ಕಾಂತಿಯಲ್ಲಿ ಅಮಿತ್ ಶಾ ಪ್ರಚಾರ ಮಾಡಿದ್ರು. ಭಾಷಣದುದ್ದಕ್ಕೂ ಮಮತಾ ಬ್ಯಾನರ್ಜಿಯನ್ನೇ ಟಾರ್ಗೆಟ್ ಮಾಡಿದ್ರು. एक महिला मुख्यमंत्री के नाक के नीचे सालों तक धर्म के आधार पर माताओं बहनों पर अत्याचार होता है, और क्योंकि वो उनकी वोट बैंक है, इसलिए ममता बनर्जी ने कुछ नहीं किया. ये ममता बनर्जी मां, माटी और मानूस के नारे के साथ आई थी और मुल्ला, मदरसा और माफिया में बदल गई. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ರೋಡ್ ಶೋ ಮಧ್ಯೆನೇ ಒಳ್ಳೆ ದಿನ ಹತ್ತಿರ ಬರ್ತಿದೆ, ಮೋದಿ ಹೋಗೋ ಸಮಯನೂ ಹತ್ತಿರ ಆಗ್ತಿದೆ, ಜನ ಆಯ್ಕೆ ಮಾಡಿದ್ದು ಪ್ರಧಾನಿನ, ಪೊಲೀಸ್ ಅಧಿಕಾರಿಯನ್ನ ಅಂತೆಲ್ಲ ಗುಡುಗಿದ್ರು. केजरीवाल को 2 तारीख को फिर जेल जाना पड़ेगा. अगर आपने कमल का बटन दबा दिया तो मेरे को जेल जाना पड़ेगा. यहां से आप लोग हाथ का बटन दबा दोगे, पंजे का दबा दोगे,
तो मेरे को जेल नहीं जाना पड़ेगा। इन्होंने मनीष सिसोदिया को जेल में डाल दिया, केजरीवाल को जेल में डाल दिया, सत्येंद्र जैन को जेल में डाल दिया, संजय सिंह को जेल में डाल दिया, परसों मेरे पीए को भी जेल में डाल दिया। अब कह रहे हैं आतिशी को भी जेल में डालेंगे, सौरभ भारद्वाज को भी जेल में डालेंगे। अरे हमने प्रधानमंत्री बनाया था, थानेदार बनाया था। अच्छे दिन आने वाले हैं, मोदी भी जाने वाले हैं। ಇನ್ನು ಜಾರ್ಖಂಡ್ನಲ್ಲಿ ಪ್ರಿಯಾಂಕಾ ವಾದ್ರಾ ಪ್ರಚಾರ ಜೋರಾಗಿತ್ತು. ಕಾಂಗ್ರೆಸ್ ಗೆಲ್ಲಿಸಿದ್ರೆ ಜೈಲಲ್ಲಿರುವ ಹೇಮಂತ್ ಸೊರೇನ್ರನ್ನ ರಿಲೀಸ್ ಮಾಡಿಸ್ತೀವಿ ಅಂದ್ರು. ईवीएम पर जब हाथ के पंजे पर बटन दबाएंगे तो याद रखिए कि आप हेमंत सोरेन जी की रिहाई का रास्ता भी खोल रहे हैं। आप कांग्रेस पार्टी को जिताएंगे तो आपको एक ऐसी सरकार मिलेगी जिससे आप पर आपको गर्व होगा। आपको गर्व होगा कि आपके देश में एक ऐसी सरकार बनेगी। नरेंद्र मोदी जो नफरत फैलाते हैं, इसके खिलाफ ये इनका जो नफरत का बाजार है, इसमें आप सब मिलकर मोहब्बत की दुकान खोलिए। यहाँ पे आंधी आने वाली है, कांग्रेस पार्टी का तूफान आ रहा है, हवा चल रही है, धमाके से यहाँ पे सारी की सारी सीट कांग्रेस पार्टी इंडिया गठबंधन को मिलने जा रही है। ರಾಜಕಾರಣಿಗಳ ಈ ಚುನಾವಣಾ ಭಾಷಣಗಳಿಗೆ ಇವತ್ತು ಅಧಿಕೃತವಾಗಿ ಚುನಾವಣಾ ಆಯೋಗ ಕಡಿವಾಣ ಹಾಕಿದೆ. 6ನೇ ಹಂತದ ಪ್ರಚಾರಕ್ಕೆ ಇನ್ನೆರಡು ದಿನ ಮಾತ್ರ ಅವಕಾಶ. ಆಮೇಲೆ ಮೇ 25ಕ್ಕೆ 6ನೇ ಹಂತದ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.